ರಾಜಣ್ಣವರು ಹೇಳಿದರು ಸರ್, ಸುಮಾರು ಸರಿ ಹೇಳಿದರು ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದರು. ಆಮೇಲೆ ಅವರು ಕೇವಲ ಒಂದು ಮಾತನ್ನು ರಾಂಗ್ ಇಂಟರ್ಪ್ರಿಟ್ ಮಾಡಿ ಅಥವಾ ಹೇಳಿದ್ರು ಬಿಡಿ, ಸರಿಯಾಗಿ ಹೇಳಿದ್ರು ಅವರು. ಅದನ್ನು ಯಥಾವತ್ತು ರಾಹುಲ್ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ವರದಿ ಮಾಡಿ ಅವರನ್ನು ಅಕ್ಷರಶಃ ಉಚ್ಚಾಟನೆ ಮಾಡಲಾಗಿತ್ತು, ವಜಾ ಮಾಡಲಾಗಿತ್ತು. ಭಾಳ ದೊಡ್ಡ ಅವಮಾನದಿಂದ ರಾಜಣ್ಣ ಸಚಿವ ಸ್ಥಾನವನ್ನು ತೊರೆದಿದ್ರು. ಆನಂತರ ನಾನು ನಿಲ್ಲಲ್ಲ ಅನ್ನೋ ಮಾತನ್ನು ಹೇಳಿದರು. ಸುಮಾರು ಸರಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ತೊಡೆ ತಟ್ಟಿ ಮಾತಾಡಿದರು, ಬಹಿರಂಗವಾಗಿ ಮಾತಾಡ್ತಾ ಇದ್ರು. ಈಗ ಮೊನ್ನೆ ನೋಡಿದ್ರೆ ನನಗೆ ಸಚಿವ ಗಾದಿ ಕೊಟ್ಟರು, ನಾನು ಸ್ವೀಕರಿಸಲ್ಲ ಅನ್ನುವ ಸ್ಟೇಟ್ಮೆಂಟ್ನ ಕೊಟ್ಟರು. ಆ ನಂತರ ಯಾಕೆ ಅಂತ ಸರ್ ನಾವು ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದರೆ, ರಾಜಣ್ಣವರು BJP ಮತ್ತು JDS ಮೈತ್ರಿ ಪಕ್ಷದಿಂದ ತುಮಕೂರು MP ಕಾನ್ಸ್ಟಿಟ್ಯೂನ್ಸಿಗೆ ನಿಲ್ತಾರೆ, ಆ ಥರ ಚರ್ಚೆ ಶುರುವಾಗಿದೆ ಅಂತ ನಮಗೆ ಮಾಹಿತಿ ಬಂತು. ಎಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಅವರ ಸುತ್ತ ಇರುವ ಜನ ನಮ್ಗೆ ಹೇಳಿದ್ರು. ಅವರು MP ಆಸ್ಪಿರೆಂಟ್ ಇದ್ದಾರೆ, ಗುಬ್ಬಿಗೆ ಮಗನನ್ನು ಅಥವಾ ಮಗಳನ್ನು ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಮಧುಗಿರಿಗೆ ಅಥವಾ ಗುಬ್ಬಿಗೆ ಮಗಳನ್ನೇನೋ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ನೆಕ್ಸ್ಟ್ MP ಎಲೆಕ್ಷನ್ಗೆ ಇವರೇ ನಿಲ್ತಾರಂತೆ, ಎಲ್ಲಿ ತುಮಕೂರಿಂದ. ಇದೊಂಥರ ಸುದ್ದಿ ಹರಿದಾಡ್ತಿದೆ. ಅದನ್ನು ನಾವು ಹಿಂದೆ ಫ್ರೀಡಮ್ TV ಬ್ರೇಕ್ ಮಾಡಿತ್ತು ಕೂಡ. ಅದಕ್ಕೆ ಪುಷ್ಟಿ ಕೊಡೋ ಥರ ಇವತ್ತು ರಾಜಣ್ಣವ್ರು ಸೇಮ್ ಹೇಳಿದ್ದಾರೆ, ಇಲ್ಲ ನೆಕ್ಸ್ಟ್ ನಾನು ನಿಂತ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದು ಕುತೂಹಲಕ್ಕೆ ಕಾರಣ ಆಗಿದೆ.